ಬೆಂಗಳೂರಿನಲ್ಲಿ ಭಾರೀ ಒತ್ತಡದ ರಸ್ತೆಯಾಗಿರುವ ಬೊಲುವಾರು ಉಪ್ಪಿನಂಗಡಿ ರಸ್ತೆಯ ಹಾರಡಿ ರೈಲ್ವೆ ಮೇಲ್ಸೇತುವೆ ಕೆಳಗಡೆ ರಸ್ತೆ ಕಾಂಕ್ರೀಟೀಕರಣ ಸೋಮವಾರಕ್ಕೆ ಪೂರ್ಣಗೊಳ್ಳಲಿದೆ. ಸೋಮವಾರದಿಂದ 15 ದಿವಸದೊಳಗೆ ಲಘು ವಾಹನ ಸಂಚಾರಕ್ಕೂ ಅವಕಾಶ ನೀಡಲಾಗುತ್ತದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಹಾರಡಿಯಲ್ಲಿ ರೈಲ್ವೆ ಮೇಲ್ಸೇತುವೆ ಕೆಳಗಡೆ ರಸ್ತೆ ಕಾಂಕ್ರೀಟೀಕರಣಕ್ಕೆ ಕಾಮಗಾರಿ ಆರಂಭಗೊಂಡು 4 ದಿನ ಕಳೆದ್ರೂ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಜೂನ್ 23ರಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳನ್ನ ಮತ್ತು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಸಂದರ್ಭ ಸ್ಥಳೀಯರು ಕಾಮಗಾರಿಗೆ ಒಂದೇ ಇಟಾಚಿಯನ್ನ ಬಳಸಿಕೊಂಡು ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು. ಶಾಸಕರು ಗುತ್ತಿಗೆದಾರರನ್ನ ಕರೆಸಿ ರಸ್ತೆ ಕಾಂಕ್ರೀಟೀಕರಣ ಬೇಗ ಮಾಡಬೇಕು, ಬೊಲುವಾರು ಕಡೆಯಿಂದ ವೆಟ್ ಮಿಕ್ಸ್ ಮತ್ತು ಕಾಂಕ್ರೀಟ್ ಹಾಕಿಕೊಂಡು ಬನ್ನಿ, ಆಗ ಕೆಲಸ ಬೇಗ ಆಗ್ತದೆ. ಇವತ್ತಿನಿಂದ ಬುಧವಾರ ಗುರುವಾರದೊಳಗೆ ಎಲ್ಲಾ ಪ್ಲಾಟ್ಫಾರ್ಮ್ ಸೆಟ್ ಆಗಬೇಕು, ನೀವು ಯಾವಾಗ ಕಾಂಕ್ರೀಟ್ ಹಾಕ್ತೀರಿ ಎಂದು ಗುತ್ತಿಗೆದಾರರನ್ನ ಪ್ರಶ್ನಿಸಿದ್ರು. ಗುತ್ತಿಗೆದಾರರು 10 ದಿನದೊಳಗೆ ಹಾಕುವುದಾಗಿ ಉತ್ತರಿಸಿದಾಗ ಶಾಸಕರು 10 ದಿನದೊಳಗೆ ಇಲ್ಲಿ ಮಾತ್ರ ಅಲ್ಲ, ಬೊಲುವಾರು ತನಕವೂ ಹಾಕಬಹುದು, ಗುರುವಾರದೊಳಗೆ ವೆಟ್ ಮಿಕ್ಸ್ ಹಾಕಿ ಸೆಟ್ ಮಾಡಬೇಕು, ಶನಿವಾರ ಇನ್ನೊಂದು ಲೇಯರ್ ಹಾಕಿ ಸೋಮವಾರದೊಳಗೆ ಕಾಂಕ್ರೀಟ್ ಫಿನಿಶ್ ಆಗಬೇಕು, ಅದರ ನಂತರ 12 ದಿನದ ಬಳಿಕ ಲಘು ವಾಹನ ಬಿಡಲು ಅವಕಾಶವನ್ನ ಮಾಡಬೇಕು. ಸೋಮವಾರದೊಳಗೆ ಕಾಂಕ್ರೀಟ್ ಆಗದಿದ್ರೆ ಜನರನ್ನ ಇಲ್ಲಿಂದ ಹೋಗಲು ನಾನೇ ಬಿಡ್ತೇನೆ, ಇನ್ನು ಲಾರಿ ಇಲ್ಲ, ಸಿಮೆಂಟ್ ಇಲ್ಲ, ಇನ್ನೇನು ಕಾರಣ ಹೇಳೋದು ಬೇಡ ಎಂದು ಗುತ್ತಿಗೆದಾರರಿಗೆ ಸೂಚಿಸಿದ್ರು. ಗುತ್ತಿಗೆದಾರರ ಮೇಲೆ ಜವಾಬ್ದಾರಿಯನ್ನು ನೋಡಿಕೊಳ್ಳಿ ಎಂದು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಾಜೇಶ್ ರೈ ಅವರಿಗೆ ಸೂಚನೆ ನೀಡಿದ್ರು. ಕಾಮಗಾರಿಗೆ ವೇಗ ಕೊಡಲು ರಾತ್ರಿ 8 ಗಂಟೆಯ ತನಕವೂ ಕೆಲಸ ಮಾಡಿ, ವಾಹನ ಸಂಚಾರದಿಂದ ತೊಂದರೆ ಆಗ್ತಾ ಇದೆ ಎಂದ್ರೆ ತೊರಳಿ ಬಂದ್ ಮಾಡಿ, ಯಾಕೆಂದ್ರೆ ನಾಳೆ ಇಟಾಚಿಯ ಕೆಲಸ ಮಾಡುವಾಗ ವಾಹನಕ್ಕೆ ತಾಗಿದ್ರೆ ತೊಂದರೆ ಯಾರು ಬಿಟ್ರು, ಯಾರು ಬಿಡಲು ಹೇಳಿದ್ದು ಎಂತೆಲ್ಲ ಆಗ್ತದೆ. ಇಲ್ಲಿ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲದ ಕಾರಣ ಕೆಲಸಕ್ಕೆ ಯಾವುದೇ ಅಡ್ಡಿ ಇಲ್ಲ ಎಂದ ಅವರು ಸ್ಥಳೀಯರಿಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗಬಹುದು, ಆದ್ರೆ ಮುಂದೆ ನಿಮಗೆ ರಾಜರಸ್ತೆ ಮಾಡಿಕೊಡ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ಅಲ್ಲಿ ವೆಟ್ ಮಿಕ್ಸ್ ಆಗಲಿಲ್ಲ, ರೆಡಿಯೂ ಆಗಲಿಲ್ಲ, ಒಂದು ವಾರ ಬೇಕಿದ್ರೆ ನಿಮ್ಮ ಪ್ರಾಬ್ಲಮ್ ನಮಗೆ ಪ್ರಾಬ್ಲಮ್. ಆದ್ರೆ ಒಮ್ಮೆ ರೋಡ್ ಅಭಿವೃದ್ಧಿ ಮಾಡಿದ್ರೆ ಬೈತೀರಿ, ಆಗ್ಬೇಕಿದ್ರೆ ಸ್ವಲ್ಪ ಕಷ್ಟ ಪಡಬೇಕು. ಕಷ್ಟ ಬಂದ್ರೆ ಮಾತ್ರ ದುಡ್ಡು ಉತ್ಪತ್ತಿ ಮಾಡ್ಲಿಕ್ಕೆ ಆಗುದಲ್ವಾ. ಅಭಿವೃದ್ಧಿ ಕಾಣಬೇಕಿದ್ರೆ ಸ್ವಲ್ಪ ತೊಂದರೆ ಆಗ್ತದೆ, ಒಮ್ಮೆ ಆಗ್ಲಿ, ಮತ್ತೆ ಅದು ಮಾಡಿ ನಿಮಗೆ ರಾಜರಸ್ತೆ ಮಾಡಿ ಕೊಡ್ತೇನೆ, ಆರಾಮ ಹೋಗ್ಲಿಕ್ಕೆ. ಸೋಮವಾರ ಒಳಗೆ ಕಾಂಕ್ರೀಟ್ ಅಡಿಯಲ್ಲಿ ಅಂಡರ್ ಪಾಸ್ನ ಕಾಂಕ್ರೀಟೀಕರಣ ರಸ್ತೆ ನಡೀತಾ ಇದೆ. ಇಲ್ಲಿ ಅತ್ಯಂತ ಪುತ್ತೂರು ಉಪ್ಪಿನಂಗಡಿಗೆ ಹೋಗುವಂಥ ಇದು ಮೇನ್ ರಸ್ತೆ ಇದಾಗಿದೆ. ಶಾಲಾ ಮಕ್ಕಳು ಹೋಗ್ಲಿಕ್ಕಿದೆ, ಕಾಲೇಜಿಗೆ ಹೋಗುವವರಿಗಿದೆ, ಬೇರೆ ಎಲ್ಲ ಈ ಕಡೆಯಿಂದ ತುಂಬ ಅತ್ಯಂತ ಹೆಚ್ಚಿನ ವಾಹನ ಸಂಚಾರ ಇರುವಂಥ ಇದೊಂದು ರಸ್ತೆ. ಇದನ್ನು 4 ಲೈನ್ ಮಾಡಲಿಕ್ಕೆ ನಾವು ಇವಾಗಲೇ ಎಲ್ಲ ಅನುದಾನಗಳು ಬಂದಿದೆ. ಒಂದು ಸೈಡಿಂದ ಕಾಂಕ್ರೀಟೀಕರಣ ಮಾಡುವಾಗ ಈಗ ತಡ ಆಗಿದೆ ಅನ್ನೋ ಒಂದು ಕೆಲವು ಮಕ್ಕಳು ಫೋನ್ ಮಾಡಿದ್ದಾರೆ ನನಗೆ, ಕೆಲವು ಸಾರ್ವಜನಿಕರು ಫೋನ್ ಮಾಡಿದ್ದಾರೆ, ನಾನು ಕೂಡ ನೋಡಿದೆ. ಅದಕ್ಕೆ ಅಧಿಕಾರಿಗಳನ್ನು ಕರೆದು ಕಾಂಟ್ರಾಕ್ಟರನ್ನು ಇವತ್ತು ಕರೆದು ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೇವೆ. ಇದೇ ಗುರುವಾರದಂದು ಅವರು ವೆಟ್ ಮಿಕ್ಸ್ ಕೆಲಸವನ್ನು ಮಾಡಿ ಫಿನಿಶ್ ಮಾಡಬೇಕು. ಶನಿವಾರದ ಒಳಗೆ ಅದರ ಒಳಗೆ ಒಂದು ಲೇಯರ್ ಹಾಕಲಿಕ್ಕೆ ಕಾಂಕ್ರೀಟ್ ಅದನ್ನು ಹಾಕುವಂಥ ಕೆಲಸ ಮಾಡಬೇಕು. ಆ ನಂತರ ಸೋಮವಾರದ ಒಳಗೆ ಪೂರ್ತಿ ಈ ಸ್ಟ್ರೆಚ್ಚಿನ ಕಾಂಕ್ರೀಟೀಕರಣವನ್ನು ಫಿನಿಶ್ ಮಾಡಬೇಕು. ಮತ್ತು 15 ದಿವಸದ ಒಳಗೆ ವಾಹನ ಸಂಚಾರಕ್ಕೆ ಕಾಂಕ್ರೀಟ್ ಆದ 15 ದಿವಸದೊಳಗೆ ವಾಹನ ಸಂಚಾರಕ್ಕೆ ಕೂಡ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರು ಕೂಡ ಬಂದಿದೆ, ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿ ಸ್ವಲ್ಪ ಅವರಿಗೆ ಅನಾನುಕೂಲ ಆದರೆ ಅದಕ್ಕೆ ಬೇಕಾಗುವಂಥ ಹಾಗೆ ಇದಕ್ಕೆ ವ್ಯವಸ್ಥೆಯನ್ನು ಮಕ್ಕಳಿಗೆ ಕಂಪ್ಲೇಂಟ್ ಮಾಡಿದರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನೆಲ್ಲ ಮಾಡಿದೆ. ಆದ್ದರಿಂದ ಒಂದು 15 ದಿವಸ ಒಳಗೆ ಇದನ್ನು ಸಾರ್ವಜನಿಕರಿಗೆ ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿ. ಓವರ್ ಬ್ರಿಡ್ಜ್ಗೆ ಇನ್ನೊಂದು ಆ ಕಡೆ ಬರ್ತದೆ, ಅದಕ್ಕೆ 8 ಕೋಟಿ ಸಪರೇಟ್ ಸ್ಯಾಂಕ್ಷನ್ ಆಗಿದೆ. ಈಗ ಇದನ್ನೊಮ್ಮೆ ಮಾಡಿದರೆ ಮತ್ತೆ ಯಾವ ತೊಂದರೆ ಇರೋಲ್ಲ. ಇದನ್ನು ಮಾಡುವಾಗ ನಾವು ಅಂದರೆ ನೀರಿದ್ದು ಪೈಪ್ ಇದರಲ್ಲಿ ಪಾಸ್ ಆಗಿದೆ, ರೈಲ್ವೆದು ಕೇಬಲ್ ಪಾಸ್ ಆಗಿದೆ, ಆನಂತರ ಕರೆಂಟಿದು ಕೇಬಲ್ ಇದೆ. ಇದನ್ನೆಲ್ಲ ಗಣನೆಗೆ ತಗೊಂಡು ಈಗ 3 ಜನ ಇಲಾಖೆಯವರು ಇಲ್ಲಿ ಇದ್ದಾರೆ. ಅವರ ಸನ್ಮುಖದಲ್ಲಿ ಆ ಕೇಬಲ್ ಕೆಲಸವನ್ನು ಮಾಡಲಿಕ್ಕಿಲ್ಲ. ರೈಲ್ ನಿಂತು ಬಿಡ್ತದೆ, ನೀರು ನಿಂತು ಬಿಡ್ತದೆ, ಕರೆಂಟ್ ನಿಂತು ಬಿಡ್ತದೆ. ಅದನ್ನೆಲ್ಲ ತಗೊಂಡು ಈಗ ಮಾಡುವಂಥ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕು. ಅದನ್ನು ಮಾಡುವಂಥ ಕೆಲಸವನ್ನು ಭೂಸ್ವಾಧೀನ ಆ ಕಡೆ ಟರ್ನಲ್ಲಿ ಒಂದು ಬಾಕಿ ಇದೆ. ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ. ಅವರು ಕೋರ್ಟಿಗೆ ಹೋಗಿ ಇಂಜೆಕ್ಷನ್ ತರುವಂಥ ಸ್ಟೇ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಾವು ಸರ್ವೆಗೆ ಹಾಕಿದ್ದೀವಿ. ಅವರ ಜಾಗದಲ್ಲಿ ಹೆಚ್ಚು ಜಾಗ ಇದೆ ಅಂತ ನಾವು ಇಲ್ಲದೆ ಗೊತ್ತಿದೆ.
ಅವರ ಜಾಗದಲ್ಲಿ ಇದ್ದ ಜಾಗವನ್ನೆಲ್ಲ ತೆಗೆದು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಿ ಅವರಿಗೆ ಹೇಳಿದ್ದೀವಿ, ನಿಮಗೆ ಭೂಸ್ವಾಧೀನ ಮಾಡಿದ ದುಡ್ಡನ್ನು ಕೊಡ್ತೇವೆ, ಪತ್ರವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಇಲ್ಲ ಅವರು ಕೋರ್ಟಿಗೆ ಹೋಗ್ತೇವೆ, ಕಾನೂನು ಪ್ರಕಾರ ನಾವು ಕೂಡ ನೋಡ್ತೇವೆ. ಅದರಲ್ಲಿ ಹೆಚ್ಚು ಜಾಗ ಇದ್ದರೆ ಅದರಲ್ಲಿ 6 ಜನ ಈಗಲೇ ನಮಗೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಅದನ್ನು ತೆಗೆಯುವಂಥ ಕೆಲಸ ಮುಂದೆ ಹಂತ ಹಂತವಾಗಿ ಮಾಡ್ತೇವೆ.